ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕರಿಕಾಲನ್ ಸಿಲಂಬಂ ಬೆಂಗಳೂರು. ಇವತ್ತು ಕ್ಲಾಸ್ 2 ವಿಡಿಯೋ ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಇದೇನಿಲ್ಲ, ಜಸ್ಟ್ ಸಿಂಪಲ್. ನಾನು ಮೊದಲೇ ಹೇಳಿರೋ ಪ್ರಕಾರ ಪ್ರತಿಯೊಂದು ಕ್ಲಾಸ್ನೂ ಕೇರ್ಫುಲ್ ಆಗಿ ವಾಚ್ ಮಾಡಿ ಕ್ಲಾಸ್ 2 ಪ್ರಾಕ್ಟೀಸ್ ಮಾಡಿ. ಕ್ಲಾಸ್ 2 ಪ್ರಾಕ್ಟೀಸ್ ಮಾಡಿ ಆದ ನಂತರ ಕ್ಲಾಸ್ 1 ಪ್ರಾಕ್ಟೀಸ್ ಮಾಡಿ ಆದ ನಂತರ ಕ್ಲಾಸ್ 2 ಬನ್ನಿ. ಇದೇನಿಲ್ಲ, ಜಸ್ಟ್ ಸಿಂಪಲ್. ಕ್ಲಾಸ್ 1 ವಿಡಿಯೋನೇ ಕಂಟಿನ್ಯೂಷನ್ ಇರುತ್ತೆ. ಕ್ಲಾಸ್ 1 ವಿಡಿಯೋನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕ್ಲಾಸ್ 2 ಹೇಗೆ ಮಾಡಬೇಕು ಅನ್ನೋಂಥದ್ದನ್ನ ನೀವು ಪ್ರಾಕ್ಟೀಸ್ ಮಾಡ್ಬಿಡ್ತೀರ. ಜಸ್ಟ್ ಸಿಂಪಲ್. ಇವತ್ತು ನಮ್ಮ ಸೆಷನ್ ಅಲ್ಲಿ ಇವತ್ತು ನಮ್ಮ ಕ್ಲಾಸಲ್ಲಿ ಭರತ್ ಮತ್ತೆ ಈ ಕಡೆ ಯಾದವ್ ಇದ್ದಾನೆ. ಇವರಿಬ್ರು ಯಾವ ರೀತಿ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಬಾಡಿ ಸ್ಟ್ರೈಟ್ ಮೊದಲೇ ಹೇಳಿದ್ದೀನಿ ನಾನು ಕ್ಲಾಸ್ 1 ಅಲ್ಲಿ ಯಾವ ರೀತಿ ಬಾಡಿ ಸ್ಟಾನ್ಸ್ ಇರಬೇಕು ಅಂದ್ಬಿಟ್ಟು. ಫ್ರಂಟ್ ಲೆಗ್ ಬೆಂಡ್, ಬ್ಯಾಕ್ ಲೆಗ್ ಸ್ಟ್ರೈಟ್, ಹೀಗಿರಬಾರ್ದು, ಹೀಗೆ ಇರಬೇಕು. ಇದು ಲೆಗ್ ಮೂವ್ಮೆಂಟ್ಸ್ ಬಹಳ ಕೇರ್ಫುಲ್ ಆಗಿ ಫಾಲೋ ಮಾಡಬೇಕು. ಮತ್ತೆ ಲಿಫ್ಟ್ ಆಗ್ಬೇಕು ಅಂತಂದ್ರೆ ಪ್ರಾಪರ್ ಆಗಿ ಲಿಫ್ಟ್ ಆಗ್ಬೇಕು. ಮತ್ತೆ ಈ ಕ್ಲಾಸ್ 2 ನಲ್ಲಿ ಜಸ್ಟ್ ಟರ್ನ್ ಈ ತರ ಬರುತ್ತೆ, ಟರ್ನ್ ಈ ತರ ಬರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಕ್ಲಾಸ್ 2 ಪ್ರಾಕ್ಟೀಸ್ ಒಂದು 5 ಕೌಂಟ್ಸ್ ಫ್ರಂಟ್ ಮೂವ್ ಮತ್ತೆ 5 ಕೌಂಟ್ಸ್ ಬ್ಯಾಕ್ ಮೂವ್ ಮಾಡಿಸ್ತೀನಿ. ಅದೇ ತರ ಇದನ್ನೆಲ್ಲರೂ ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕ್ಲಾಸ್ 1 ಪ್ರಾಕ್ಟೀಸ್ ಮಾಡ್ಕೊಂಡು ಅದೇ ರೀತಿ ಕಂಟಿನ್ಯೂಷನ್ ಕ್ಲಾಸ್ 2 ಮಾಡಿ. ಸೊ ಇವತ್ತಿನ ಪ್ರಾಕ್ಟೀಸ್ ಹೇಗೆ ಮಾಡ್ತೀವಿ ನೋಡ್ಕೊಳ್ಳಿ. ಈ ಪ್ರಾಕ್ಟೀಸ್ ಕ್ಲಾಸ್ 2 ಪ್ರಾಕ್ಟೀಸ್ ತಮ್ಗೇನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈಗ ಪ್ರಾಕ್ಟೀಸ್ ಶುರು ಮಾಡೋಣ. ಎಸ್, ರೆಡಿ? ಫ್ರಂಟ್ ಲೆಗ್ ಬೆಂಡ್, ಮನೀತ್ ಬಾಡಿ ಸ್ಟ್ರೈಟ್, ಹೆಡ್ ಅಪ್. ರೆಡಿ? 1 2 3 4 5. Now back move. 1 2 3 4 5. ಸೊ ಹಾಗಾಗಿ ಇದನ್ನ ಕೇರ್ಫುಲ್ ಆಗಿ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಸಾಧ್ಯ ಆದಷ್ಟು ಎಲ್ಲ ಮಕ್ಕಳು ದಯವಿಟ್ಟು ಕಲ್ತ್ಕೊಳ್ಳಿ. ಮತ್ತೆ ಇದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಕ್ಲಾಸ್ 3 ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.